ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 80 ಮಾರ್ಕ್ಸ್. ನೀವು ಔಟ್ ಎಷ್ಟು ಬರ್ಬೋದು? 75 ಬರ್ಬೋದು. ಎಷ್ಟು ಬರ್ಬೋದು? 75. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ. ಅವ್ರ ಸಪೋರ್ಟ್ ಇಲ್ದಲೆ ನಾವು ಇಲ್ಲಿವರೆಗೂ ಬರೋಕ್ಕಾಗಲ್ಲ. ನಮ್ಮ ಹಾರ್ಡ್ ವರ್ಕು ಪ್ಲಸ್ ಅವ್ರ ಸಪೋರ್ಟು ಗೈಡೆನ್ಸು. ನೀವು ನಾವು ಅಷ್ಟೇ. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಜು ಇತ್ತು. ಯಾವ ಸ್ಕೂಲು? ಯಾವುದು? ಸರಿ ಇತ್ತಾ? ನಿಮ್ಮ ಹೆಸರು? ರಿದ್ದಿ ಆರ್ ಸೋನಿ. ನಿಮ್ಮ ಹೆಸರು? ಭೂಮಿಕಾ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? PU. ನೀವು PU ಮಾಡಿದ್ರಾ? ಮಾಡಿದ್ವಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 60 ಮಾರ್ಕ್ಸ್. 50, 54. ಯಾವ ಸ್ಕೂಲ್ ನಿಮ್ಮದು? ಇದೇ ಬಾಯ್ಸ್ ಜೂನಿಯರ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಚರ್ಸ್ ನಮಗೋಸ್ಕರ ಭಾಳ ಬಿಟ್ಟಿದ್ದಾರೆ. ಹಾಂ. ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಇಂಗ್ಲೀಷ್ ಟೀಚರು, ಕನ್ನಡ ಟೀಚರು, ಹಿಂದಿ ಟೀಚರು, ಎಲ್ಲ ಟೀಚರ್ ಭಾಳ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಯಾವುದಿತ್ತು ಸಬ್ಜೆಕ್ಟ್ ಇವತ್ತು? ಸೋಷಿಯಲ್ ಸೈನ್ಸ್. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು ಸೈನ್ಸ್ ತಾಣ್ಬೇಕಂತ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ನೆಕ್ಸ್ಟ್ ಪಾಸ್ ಆದರೆ ನಿಮ್ಮ ಮನೇಲಿ ಏನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ? ಸ್ಕೂಟಿ ಕೊಡಿಸ್ತೀವಿ ಅಂತ ಹೇಳಿದಾರಾ? ಪಕ್ಕ ಕೊಡಿಸ್ತಾರಾ? ಕೊಡಿಸ್ತಾರೆ. 80 ಮಾರ್ಕ್ಸಿಗೆ ಅಟೆಂಡ್ ಮಾಡಿದೆ. ಎಷ್ಟು ಬರ್ಬೋದು? 175 ಬರ್ಬೋದು. ಯಾವ ಸ್ಕೂಲ್ ನಿಮ್ಮದು? ವಿದ್ಯಾ ವಿಕಾಸ್. ಅವ್ನು ಹೆಲ್ಪ್ ಮಾಡಿದ್ದಕ್ಕೆ ನಾನು ಇಷ್ಟು ತೆಗಿಯೋಕ್ಕಾಗಿದ್ದು ಥ್ಯಾಂಕ್ಸ್. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ನಿಮ್ಮ ಹೆಸರು? ಪಲ್ಲವಿ. ಪಾಸ್ ಆದರೆ ಮನೇಲಿ ಏನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ? ಅದೇನು ಹೇಳಿಲ್ಲ. 75 ಅಬೋ. ಎಷ್ಟು ಬರ್ಬೋದು? 75 ಅಬೋ ಬರ್ಬೋದು. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಸ್ಕೂಲು? ವಾಸ್ವಿ ಸ್ಕೂಲ್. ನಿಮ್ಮ ಹೆಸರು? ಇಸ್ರಾ ದಯ್ಯಬಡ್ಡಿ. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನಮ್ಮ ಏನು ಹೇಳ್ತಾರೆ ಅದು. ಮನೇಲಿ ಏನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಪಾಸ್ ಆದರೆ? ಏನು ಬೇಕೋ ಅದು ಕೊಡಿಸ್ತಾರೆ ಅಂತ. ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಚೆನ್ನಾಗಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 70 ಅಬೋ ಬರ್ಬೋದು. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ನಮಗೊಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿಸಿಲ್ಲ. ಚೆನ್ನಾಗಿ ಟೆಸ್ಟ್ ಎಲ್ಲ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ನಿಮ್ಮ ಹೆಸರು? ಸಾನ್ವಿ. ಥ್ಯಾಂಕ್ ಯು. ಈಗ ಹಿಂದಿ ಸಬ್ಜೆಕ್ಟ್ನ ಸ್ಕೋರ್ ಕೊಡಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೊಡಬೇಕು ಅನಿಸುತ್ತೆ. ಯಾಕಂದರೆ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ವಾ. ನಾವು ನಮ್ಮ ಸ್ಟೇಟ್ ಲ್ಯಾಂಗ್ವೇಜಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನಿಸುತ್ತೆ. ಯಾಕಂದರೆ ನಾವು ಬೇರೆ ಸ್ಟೇಟ್ಸಿಗೆ ಹೋದರೆ ಹಿಂದಿಲೇ ಕಮ್ಯುನಿಕೇಷನ್ ಮಾಡಬೇಕಲ್ಲ. ನಿಮ್ಮ ಹೆಸರು? ಸಾನ್ವಿ. ಎಷ್ಟು ಮಾರ್ಕ್ಸಿಗೆ ಮಾಡಿದ್ರಿ? 75. ಎಷ್ಟು ಬರ್ಬೋದು? 76, 75 ಬರ್ತದೆ. ಈಸಿ ಇತ್ತಾ ಟಫ್ ಇತ್ತಾ ಪೇಪರ್? ಈಸಿ ಇತ್ತು. ಅದಕ್ಕೆ ಕ್ವಶನ್ ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಚರ್ಗೆ ಧನ್ಯವಾದ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ಕಾಮರ್ಸ್. ನಿಮ್ಮ ಹೆಸರು? ನಮ್ಮ ಹೆಸರು ಸುಮಯ್ಯ. ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಚೆನ್ನಾಗಿ ಅಟೆಂಡ್ ಮಾಡಿದ್ವಿ. ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಫುಲ್ ಔಟ್ ಆಫ್ 40ಗೆ ಅಟೆಂಡ್ ಮಾಡಿದ್ವಿ. ಎಷ್ಟು ಬರ್ಬೋದು? ಮೇ ಬಿ 1 ಮಾರ್ಕ್ ಹೋಗ್ಬೋದು ಅಂತ. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಟೀಚರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ಅಷ್ಟೇ, ತುಂಬ ಚೆನ್ನಾಗೆಲ್ಲ ಗೈಡ್ ಮಾಡಿದ್ದಾರೆ. ನಿಮ್ಮ ಹೆಸರು? ಅಕ್ಷರ. ಹೌದಾ? ಪಾಸ್ ಆದರೆ ಮನೇಲಿ ಏನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ? ಆ ಥರ ಏನಿಲ್ಲ. ಆ ಥರ ಈಗ ಹಿಂದಿ ಸಬ್ಜೆಕ್ಟ್ನ ಸ್ಕೋರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಿಂದಿ ಬೇಡ ಅಂತ ಅನ್ಸುತ್ತೆ ನಮಗೆ. ಇರ್ಲಿ, Grade ಪರವಾಗಿಲ್ಲ. ನಾವು ಒಟ್ಟು ಮಾರ್ಕ್ಸಿಗಂತಾನೆ ಬರ್ತಿದ್ದೀವಿ. ಹೆಂಗಾದ್ರೂ ಇರಲಿ. ಎಷ್ಟು ಬರ್ಬೋದು? 80 ಬರ್ತದೆ. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಎಸ್ಪೆಷಲಿ ನಮ್ಮ HM ಮಿಸ್, ಸಬ್ಜೆಕ್ಟ್ ಟೀಚರ್ಸ್. ಯಾವ ಸ್ಕೂಲು? ಗೌರ್ಮೆಂಟ್ ಉರ್ದು ಹೈಸ್ಕೂಲ್ ಬಸವಂತ. ನಿಮ್ಮ ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟ್ ಆರ್ಟ್ಸ್ ತಗೊಳ್ತೀವಿ. ನಿಮ್ಮ ಹೆಸರು? ಬರೀರಾ ಬಾನು. ಚೆನ್ನಾಗಿ. ಎಷ್ಟು ಮಾರ್ಕ್ಸಿಗೆ ಮಾಡಿದ್ರಿ? 75 ಅಬೋ. ಎಷ್ಟು ಬರ್ಬೋದು? 65. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಪಾಠ ಮಾಡಿದ್ರು, ಎಲ್ಲ ಓದ್ಕೊಳಕ್ಕೆ ಚೆನ್ನಾಗಿ ಹೇಳಿದ್ರು. ಯಾವುದಿತ್ತು ಇವತ್ತು ಸಬ್ಜೆಕ್ಟ್? ಸೋಷಿಯಲ್. ಮನೇಲಿ ಪಾಸ್ ಆದರೆ ಏನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ? ಏನು ಕೇಳ್ತೀವಿ ಅದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟ್ ಸೈನ್ಸ್. ನಿಮ್ಮ ಹೆಸರು? ಮೆಹಕ್ ಅಂಜು.